ಡಾನ್ ಅವ್ರ ಮನೆ ಎಲ್ಲಿ ಬರುತ್ತೆ? ಅವ್ರ ಮನೆ ಇಲ್ಲೇ ಇದ್ದಾರೆ. ಅವ್ರು ಇರೋದು ಅಲ್ಲಿ ಅಂಚಿನ ಮಂತ್ಯಾಗ ಇರ್ತಾರೆ. ಎಲ್ಲಿ ಬರುತ್ತೆ ಅದು? ಹಿಂಗೆ ಹೋಗ ಮುಳ್ಳೂರು ಕ್ರಾಸ್ನ ನೀವು ಒಳಗೆ ಬಸವನಗುಡಿ ಬರುತ್ತೆ. ಬಾರ್ಕೋಲು ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಕಟ್ಟಿಮನಿ. ವೀಕ್ಷಕರೇ, ಈ ಹಿಂದೆ ನಿಗೂಢವಾಗಿ ಮೃತಗೊಂಡ ವ್ಯಕ್ತಿಗಳ ಗುಂಪಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ಥಳೀಯ ರಿಪೋರ್ಟರ್ ಆದ ಅಂಜು ಜಳಗೇರ ಅವರು ಆ ವ್ಯಕ್ತಿಯನ್ನು ಸಂಪರ್ಕದಲ್ಲಿ ತಂದಿದ್ದಾರೆ. ಬನ್ನಿ ಆ ಭಯಾನಕ ಕಥನವನ್ನು ಅವರ ಬಾಯಿಯಿಂದಲೇ ಕೇಳೋಣ. ಅಂಜು, ಕೇಳಿಸ್ತಿದೆಯಾ? ಶ್ರುತಿ, ಡಾನ್ ಅವರು ಈಗ ತಾನೇ ನಮ್ಮ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಆ ದಿನ ನಡೆದ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರ ಮುಖಾಂತರನೇ ತಿಳಿದುಕೊಳ್ಳೋಣ. ರೀ, ಎಲ್ಲೆಲ್ಲಿ ಹುಡುಕಾಡ್ಬೇಕ್ರಿ ನಿಮ್ಮನ್ನು? ನೀವು ನೋಡಿದ್ರೆ ಇಲ್ಲಿ ಬಂದು ಕುಂತಿದ್ದೀರಾ? ಊರು ಬೇಸರ ಆಗಿದ್ರಿ, ಅದಕ್ಕೆ ಇಲ್ಲಿ ಬಂದು ಕುಂತೀನಿ. ಒಂದು ಇಂಟರ್ವ್ಯೂ ಸರ್ ಮಾಡೋಣ. ಕ್ಯಾಮ್ರಾಮ್ಯಾನ್ ರೆಡಿ ಸರ್. ಅಲ್ರಿ, ಇವತ್ತಿನವರೆಗೂ ಅವತ್ತು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಹೇಳ್ತೀರಾ ಸರ್? ಅವತ್ತು ದಿಢೀರೇನೆ ಸಾಂಗ್ ಬಂದೈತಿ, ಆಮೇಲೆ ಯಾರು ಹೇಳ್ಕೊಂಡು ಹೋದಂಗೈತಿ. ಅಷ್ಟೇ ಸರ್, ನನಗೇನು ನೆನಪಿಲ್ಲ. ನಾನು ಹೆಸರಾಗೋದ್ರೊಳಗೆ ಎಲ್ಲರೂ ಹೋಗ್ಬಿಟ್ಟಿದ್ರು ಸರ್. ಅಷ್ಟಕ್ಕೂ ನೀವು ಅಲ್ಲಿಗೆ ಹೋಗಿದ್ದಕ್ಕೆ? ಸರ್, ಬೆಂಗಳೂರಿಂದ ನಮ್ಮ ಮರಿ ಬಂದಿದ್ದ, ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಹೋಗಿದ್ವಿ. ಅದೇ ಮೊದಲು ಅಲ್ಲಿಗೆ ಹೋಗಿದ್ದ ಅಥವಾ ಯಾವಾಗಲೂ ಅಲ್ಲಿಗೆ ಹೋಗ್ತಿದ್ರಾ? ಸರ್, ಯಾವಾಗಲೂ ಅಲ್ಲಿಗೆ ಹೋಗ್ತಿದ್ವಿ. ಆದ್ರೆ ಒಂದಿನ ರೀ, ಹಲೋ ಮಿಸ್ಟರ್, ಏನಾಯ್ತಂತ ಹೇಳ್ರಿ. ಈಗ ಅರ್ಧಕ್ಕೆ ಬಿಟ್ಟು ಹೋದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು. ರೀ, ಹಲೋ ಈ ಸ್ವಾಮಿ, ಇಲ್ಲಿ ನೋಡಿ. ಅವತ್ತೇನಾಯಿತು ಅಂತ ನೀವೇ ಹೇಳಿದ್ರೆ ಸರಿ, ಇಲ್ಲ ನಾವೇನಂತ ತೋರಿಸ್ಬೇಕಾಗುತ್ತೆ. ಬೇಡ ಸರ್, ಬೇಡ. ಅವತ್ತೊಂದಿನ ಏನಾಯ್ತು ಅಂತ ನಾನು ಹೇಳ್ತೀನಿ ಸರ್. ಅವತ್ತು ಅದಕ್ಕಿಂತ ಮೊದಲು ಒಂದು ಘಟನೆ ನಡೀತು. ಅದು ಏನಪ್ಪ ಅಂದ್ರೆ, ಮಾಮ, ನಾಳೆ ನಿಮ್ಗೆ ಗಾಡಿ ಬೇಕಲಿ? ನಮ್ಮ ಹುಡುಗಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತೀನಿ. ಹೋಗಲ್ಲಪ್ಪ, ದನಕ್ಕೆ ಮೇವು ತರಕ್ಕೆ ನಾನೇನು ಮಾಡಲಿ? ಮರಿ ಮುಂದೆ ನಾಳೆ ಹುಡುಗಿ ನಾವಪ್ಪ ನಾವು ಮಂದಿರ ಹೊಂಟಾರ್ಲೆ. ರಾಮ, ಒಂದು ಹೊಸ ಗಾಡಿ ನಾಳೆ ಸುದ್ದಿ ಕಾಲಿ ಕೂರ ಬದಲು ಯಾರು ಕಲ್ಸ್ಕೋರ ಎಣ್ಣಾಳು ಕೂಲಿಯನ್ನು ಬರ್ತೀನಿ. ಯಾಕ ನಾವ್ಯಾರು ಕಲ್ಸಲ್ಲ? ಎಣ್ಣಲ್ಲಿ ಕೂಲಿ ಹಾಕ
ಮನಿಗೆ ಮಗ ಆಗ್ಲಿಲ್ಲ, ಕುಣಿಗೆ ಹೆಣ ಆಗ್ಲಿಲ್ಲ, ನಮ್ದು ₹1 ದುಡುಕಿಲ್ಲ. ನೀ ಹೇಳಿದ್ರೆ ಸರಿಗೆ ಇದ್ ಬಿಡುಮವ. ನಾನಂತೂ ಮುಂದಿನ ವಾರ ಬೆಂಗಳೂರು ಹೊಂಟಿನಪ್ಪ. ನಮ್ಮ ಕಾಕ ಯಾವ್ದೋ ಕಂಪ್ನ್ಯಾಗ ಕೆಲಸ ನೋಡೇನಂತ. ನನಗಂತೂ ಈ ಚಿಂತೆ ಇಲ್ಲ ಬಿಡು. ನಮಗ್ ದುಡೋದ್ ಬೇಕಿಲ್ಲ ನೋಡಪ್ಪ, ಮಂದಿಗೆ ತಾಯ್ತ ಕಟ್ಟಿದ ರೊಕ್ಕನ ರೊಕ್ಕ. ಕಟ್ತಪ್ಪ ಕಟ್ತಿ, ಕಟ್ಟದೆ ಮತ್ತೇನ್ ಮಾಡ್ತಿ? ಅಪ್ಪಾಜಿ ಸರಿ ಅಪ್ಪಾಜಿ, ಎಲ್ರನ್ನ ಕರ್ಕೊಂಬರ್ಲಿ ಅಪ್ಪಾಜಿ. ಹಾ ಸರಿ ಅಪ್ಪಾಜಿ. ಹಾ ಅಪ್ಪಾಜಿ. ನಡ್ರಪ್ಪ, ನಮ್ಮ ಅಪ್ಪ ಕರೆಕ ಜನ ಎಲ್ರು ಬರ್ಬೇಕಂತ. ಹೋಮ್ರಿ. ಮಾಡ ಅಲ್ಗಿ ಅಂತ ನಿಮ್ಮಪ್ಪಿಗೆ ಏನು ಗೊತ್ತಾಯ್ತೇನು ಮತ್ತೆ? ನಾ ಬರಲ್ಲಪ್ಪ, ನೀನ್ ಅಷ್ಟ ಹೋಗ. ಅಂತದ್ದೇನಿರಲ್ಲ, ನೋಡಮ್ ನಡ್ರಿ, ಹೋದ್ಮೇಲೆ ಎಲ್ಲ ಗೊತ್ತಾಗ್ತ. ದೊಡ್ಡದಾತ್ನವ್ರು ಸುಮ್ನೆ ಕರೆಯಲ್ಲ, ಹೋಗಮ್ ಬಿಡ್ರಿ. ಆದ್ಮೇಲೆ ನಮ್ಮ ಸಣ್ಣದಾದಾಗ ಮದುವೆ ಫಿಕ್ಸ್ ಮಾಡಿ ಏನು? ನಿಮ್ಮ ಹತ್ರ ಒಂದು ಬಹಳ ಮಹತ್ವದ ಕೆಲಸವಿತ್ತಪ್ಪ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಬಾ ಅಂತ ಹೇಳಿದ್ದು. ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತಪ್ಪ, ಕೆಲಸ ಆಗಬೇಕಾಗಿತ್ತು. ಭೂತದ ಗುಡ್ಡದ ಬಗ್ಗೆ ನಿಮಗೆ ಗೊತ್ತಲ್ಲಪ್ಪ, ಅಲ್ಲಿ ನಿಧಿ ಐತೆ ಅಂತ ಜನರು ಮಾತಾಡ್ತಿದ್ರಲ್ಲ, ಆ ಜಾಗದೊಳಗ ನಿಧಿ ಇರುವುದು ಸತ್ಯ. ನೀವೆಲ್ಲರೂ ಮನಸ್ಸು ಮಾಡಿದರೆ ನಿಮ್ಮ ಕೈಯಿಂದಲೂ ತಕ್ಷಬಲ್ಲೆ. ಆತ್ಮವ್ರೆ, ಏನ್ ಹೇಳಕತ್ತೀರಿ ನೀವು? ನಮ್ಮ ಕೈಯಿಂದ ಹೆಂಗ್ ಸಾಧ್ಯ ಆಗ್ತೈತಿ? ಹುಚ್ಚಪ್ಪ ಗಡೀರ, ಸಾಧ್ಯವಾಗುತ್ತಪ್ಪ. ನೀವೆಲ್ಲರೂ ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯವಾಗುತ್ತದೆ. ಆಯ್ತು, ಮಾಡ್ತೈತೆ, ನಮ್ಗೆ ಅದೇ ಬೇಕಾಗಿತ್ತು. ಏನು ಮಾಡ್ಬೇಕು ಹೇಳಿ? ನೀವೆಲ್ಲರೂ ಮಾಡ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದು ಬಲಿ ಕೇಳುತ್ತದೆ ಮಕ್ಕಳೇ. ಬಲಿ? ಯಾವ ಬಲಿ? ಕುರಿಯಾಗ ಕೋಳೆ ಯಾವ್ದು ಹೇಳ್ರಿ? ಹಿಡಿದು ಚರ ಕೊಯ್ದು ಬಿಡಮ್ರಿ. ಅದು ಅಂತಿಂತ ಬಲಿ ಅಲ್ಲಪ್ಪ, ನರ ಬಲಿ ಕೇಳಿತೆ ನಿಧಿ. ತಾತ್ನವ್ರೆ, ಅದು ಗಂಡು ಹೆಣ್ಣು ಹೇಳ್ರಿ, ಮಾಡ್ತೀವಿ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ. ಅದು ಮಂಗಳಮುಖಿನ ಬೀಡೈತಿ. ಯಾವ ಮಾಡ್ಬೇಕು ಹೇಳ್ರಿ? ನಾಳೆ ಗುರುಪೂರ್ಣಿಮಾ ಅದು ಸಂಧಿಸುವಾಗ ಅದು ರಾತ್ರಿನೇ ಮಾಡಬೇಕಪ್ಪ. ನಾಳೆ ರಾತ್ರಿನೇ ಮಾಡಬೇಕಪ್ಪ. ನಾಳೆ ರಾತ್ರಿನೇ ಮಾಡಬೇಕು. ಸರಿ ತಾತ, ಒಂದು ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ. ಆದರೆ ಒಂದು ಮಾತು ನೆನಪಿರಲಿ, ಎಡಗೈ ಬೇಕು ನನಗೆ. ಬರ್ತೇವಪ್ಪ. ಓಂ ಗುರು ಕಾಲ ಭೈರವ, ಓಂ ಗುರು ಕಾಲ ಭೈರವ.
ಏನು ಮಾಡಬ್ರ ನಿನ್ನೆ ತಾತ ಹೇಳ್ದ ಆ ವಿಚಾರನ? ನೋಡ್ರಪ್ಪ ನೀವು ಹೆಂಗಂದ್ರೆ ಹಂಗೆ. ಅಲ್ಲ ಆ ಕೆಲಸ ಮಾಡಿದ್ರೆ ಚಲೋ ಇರ್ತೈತೆ ಅಂತ ನನಗೆ ಅನ್ಸುತ್ತೆ ನೋಡಪ್ಪ. ಏನು ಚಲೋ ಇರ್ತೈತಿ? ಆ ನಿಧಿ ತಂಟೆಗೆ ಹೋದವರೆಲ್ಲ ಯಾರು ಉಳಿದಿಲ್ಲ ಅಂತ. ಅದನ್ನು ಖರೆ, ಆದರೂ ಏನಾದ್ರು ಇವೆಲ್ಲ ನಮ್ಗೆ ಯಾಕೆ ಬೇಕು? ಸುಮ್ಕಿರೋ, ಇವೆಲ್ಲ ಬೇಡ. ನೋಡ್ಡಾನು ಈ ಜನ್ಮದಾಗ ನಿಯತ್ತಾಗಿ ದುಡಿದು ಮನೆ ಮಠ ಸಾಕ್ತಂದ್ರೆ ಆಗಲ್ಲ. ಏನಿದ್ರು 2 ನಂಬರ್ ದಂಧೆನೇ ಮಾಡ್ಬೇಕು. ಆವಾಗ ನಾವು ಅನ್ಕೊಂಡಿದ್ದು ಆಗೋದು, ನಾವು ಅನ್ಕೊಂಡಂಗೆ ಬದುಕಕ್ಕಾಗೋದು. ಅಲ್ಲ ಮರಿ, ಈ 2 ನಂಬರ್ ದಂಧೆ ಏನೋ ಸರಿ, ಆದ್ರೆ ಆ ನಿಧಿ ಸವಾಸ ಬೇಡ ಅನ್ಸುತ್ತೆ ನನಗೆ. ಹಂಗಲ್ಲಲ್ಲಿ ಈಗ ನೀನ ಯೋಚನೆ ಮಾಡು. ನೀವೊಬ್ಬ ಗಾಡಿ ಕೊಡ್ಸಂದಾಗ ನೀವೊಬ್ಬ ಏನು ಹೇಳಿದ್ರು ಹೇಳು? ಅಪ್ಪ ಕಾಜು ಗುಂಡಿ ಮಾಡಕತ್ತೇನು? ಏನಿಲ್ಲ, ನಮ್ಮ ಹುಡುಗರಿಗೆ ಗಾಡಿ ಕೇಳಕ್ಕೆ ಒಂಥರ ಆಗತೈತಿ, ಅದಕ್ಕೆ. ಅದಕ್ಕೆ ನಾನೇನು ಮಾಡಲಿ? ಯಪ್ಪ ನನಗೊಂದು ಗಾಡಿ ಕೊಡ್ಸಪ್ಪ. ಹಿಡಿಟಕ್ಕೆ ಅವ್ರು ನಂಗೆ ಗಾಡಿ ಕೇಳಕ್ಕೆ ಆಗಲ್ಲ ನಿಂದ. ನಮ್ಮಪ್ಪ 3 ಊರು ಆಸ್ತಿ ಮಾಡಿಟ್ಟಿಲ್ಲಪ್ಪ, ನೀ ಕೇಳಿದ್ದೆಲ್ಲ ಕೊಡ್ಸಕ್ಕ. ಒಂದು ದಿನ ದುಡಿತನ ಕೊಟ್ಟು ಕೂಳಿಲ್ಲ, ಗಾಡಿ ಬೇಕಂತ ಕೊಡ್ಸೋಕ್ಕಾಗಲ್ಲ. ನಾ ಹೇಳಿದ ಕೆಲಸ ಮಾಡ್ಕೊಂಡು ಮನೇಲಿ ಇರಂಗಿದ್ರೆ ಇರು, ಇಲ್ಲ ಜಾಗ ಖಾಲಿ ಮಾಡು. ಅದಕ್ಕೆ ಹೇಳೋದು ಈ ಕೆಲಸ ಮಾಡಮ್ರ ಯಮ್ಮ ನಿಂದ ಹಿಡ್ಕೊಂಡು ಹೇಳಮ್ಮ. ನಿಮ್ಮಪ್ಪ ನಿಮ್ಮ ತಂಗಿ ಮದುವೆಗೆ ತೆತ್ತಿಡದ 3 ಲಕ್ಷ ರೊಕ್ಕನ ಇಸ್ಪಟ್ಟಂಗೆ ಆಡಿಸ್ಕೋತಿ ಬಡ್ಡಿ ಸಾಲ ಕೊಟ್ಟಿನ ಸುಳ್ಳು ಹೇಳ್ತಿ. ನಾಳೆ ಏನಾದ್ರು ನಿನ್ನ ತಂಗಿ ಮದುವೆ ಫಿಕ್ಸ್ ಆತಂದ್ರೆ ಏನ ಮಾಡ್ತೀಯ? ಡಾಂಗಂದ ತಗೋಣ 4 ವರ್ಷ ಹೊಸ ಫೋನ್ ತಗೋಬೇಕಂತ. ಇದುವರೆಗೆ ಫೋನ್ ತಗೋಣ ಇಲ್ಲ. ಯಾಕೆ ಹೇಳು? ದುಡ್ಡು 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 ಇರ್ತವೆ, ದುನಿಯಾ ಡರ್ತಾ ಹೇ. ಯೋಚನೆ ಮಾಡ್ರಿ, ಇದು ಒಂದೇ ಚಾನ್ಸ್ ನಮಗಿರೋದು. ಬ್ಯಾಡ್ಲೇ, ನಾವು ಗ್ಯಾರಂಟಿ ಪಾಪದಾಗ ಗೊತ್ತು ನೋಡು. ನಿಮ್ಮ ಇಷ್ಟೇ ಬಾ, ನೀವು ಹೆಂಗಂದ್ರೆ ಹಂಗ. ಆಯ್ತಾಗ ಈಗ ಅವ್ರನ್ನೆಲ್ಲ ಎಲ್ಲಿ ಹುಡ್ಕೊಂಬ್ರಿ ಹೇಳ್ರಿ. ಪೆಟ್ರೋಲ್ ಬಂಕ್ ತಗದಾರ, ನನಗೆ ಪರಿಚಯ ಅದಾರ, ನಮ್ಮ ಮನೆಗೆ ಒಬ್ಳಿಗೆ ಐತಿ, ಬಾ ಅಂದ್ರೆ ಬರ್ತಾರ. ಅಲ್ಲಿ ಪೆಟ್ರೋಲ್ ಬಂಕ್ ಇದ್ದಾಗ ನನ್ನ ಪರಿಚಯ ಇದ್ದಾರೆ ಎಲ್ಲರೂ ಇದ್ದಾರೆ. ಅದ್ರಾಗ ಯಾರಿಲ್ಲ ಅವ್ರು? ಯಾಕೆ ನಮ್ಮ ಮೈರಿ ಒಟ್ಟಿಗೆ ತಿಂತಿರ್ಲಿ, ಯಾಕೆ ನೀರು ಮಾಡಮಂತೀರಲ್ಲ? ಆ ಮೈರ್ ಮಾತ್ರ ಬೇಡ ಬೇಡ, ಯಾರನ್ನ ಆಕಿನ ಈಕಿನ ಅನ್ಕಂತ ಕುಂತ್ಕೊಂಡ್ರ ನಾ ಉದ್ಧಾರ ಆಗಲ್ಲ. ಮೊದ್ಲು ನಾವು ಉದ್ಧಾರ ಆಗೋದು ನೋಡಮ್ರಿ. ಆಯ್ತು ತಗೋಪ್ಪ, ನೀವು ಎಲ್ಲರೂ ಹೆಂಗಂತ್ರ ಹಂಗೆ ಮಾಡಮ್. ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ ತನ್ನನ್ನ ತನ್ನೇನ ತನ ತನ್ನನ ತನ್ನನ ತನ್ನೇನ. ಏನೋ ಮೈರ್ ಆರಾಮದಿಲ್ಲ? ಹೆಂಗೋ ದೇವ್ರಿಟ್ಟಂಗೆ ಇದೀವ್ರಿ, ನೀವೇನು ಈ ಕಡೆ ಭಾಳ ಬರಲಿಲ್ಲ. ಏನು ಮಾಡ್ತೇವೆ, ಹೊಲ್ದಾಗ ಕೆಲಸ ಭಾಳ ಆಗ್ಯಾವ, ಅದಕ್ಕೆ ಬರೋದಾಗಿಲ್ಲ. ಏನಿಲ್ಲ ಬಿಡ್ರಿ, ಮನೆಗೆ ಒಂದು ಪೂಜೆ ಇತ್ತು, ನಿಮ್ಮ ಕೈಯಿಂದ ಮಾಡಿಸ್ಬೇಕಂತ ತಾತನವ್ರು ಹೇಳ್ಯಾರ. ಅದಕ್ಕೆ ಸ್ವಲ್ಪ ಬರ್ತೀರೇನು? ಆ ಪೂಜೆನ ಏ ಗೌರಿ ಸುಮ್ಕಿರು, ಅವರು ಅಂಥವ್ರಲ್ಲ. ಇಲ್ರಿ ಅಣ್ಣ, ಟೈಮ್ ಆಯಿತು, ಮನ್ಯಾಗ ಮಕ್ಕಳು ಅಳತಾವ, ಏನು ಅನ್ಕೊಂಬೇಡ್ರಿ, ಆಗಂಗಿಲ್ಲ. 10 ನಿಮಿಷ ಕೆಲಸ ರೀ, ಭಾಳ ಇಂಪಾರ್ಟೆಂಟ್ ಐತಿ. ಸರಿ ಅಣ್ಣ, ನಿಮ್ಗೆ ಒಳ್ಳೇದಾಗುತ್ತಂದ್ರೆ ನಾವು ಯಾಕೆ ಬೇಡ ಅನ್ನೋಣ. ಸರಿ ನಡ್ರಿ, ಆಟ ಐತಿ, ಬೇಗ ಹೋಗಿ ಬೇಗ ಬಂದ್ಬಿಡಮ್ ಬರ್ರಿ.
ಇನ್ನೊಂದು ಮನೆ ಐತಿ ಅಲ್ಲಿ ಹೊಂಟಿವ್ರಿ. ಅಣ್ಣ ಈ ಕಡೆ ಯಾಕಂತ ನೋಡ್ಕೊತೀರ ಈ ಮಯೂರಿ ಇಲ್ಲಿ ಏನ್ ಹೇಳ್ತಾ ಇದ್ದೆ ಅಂತ ಒಂದು ಗೊತ್ತಾಗ್ತಿಲ್ಲ. ಅಣ್ಣ ನಿಲ್ಸು ಅಣ್ಣ ನಿಲ್ಸು ನಿಲ್ಸು ನಿಲ್ಸೋಣ ಗಮನ ಅಣ್ಣ ನಿಮ್ಮನ್ನು ಭಾಳ ನಂಬಿದ್ವಿ ಅಣ್ಣ, ಏನು ಮಾಡಬೇಡ್ರಿ ಅಣ್ಣ. ಇಲ್ಲಿಗೆ ಬಿಟ್ಬಿಡಮ್ರಿ. ಇವೆಲ್ಲ ಸೆಂಟಿಮೆಂಟ್ ಇಟ್ಕೊಂಡ್ರೆ ನಾವ್ ಅನ್ಕೊಂಡಂಗ ಆಗಲ್ಲ. ನೀವು ಮುಚ್ಕೊಂಡು ಹಿಂದಕ್ಕೆ ಸರ್ಕ ಇವ್ನ ಕೈಯಿಂದ ಏನಾಗಲ್ಲ ಬಲ್ಲಿ. ಹೊಂಟ್ರ ಹಿಡ್ಕೊಂಬರಲ್ಲ ಅವ್ರನ್ನ. ಮಗ ಇಲ್ಲಿ ಯಾರು ಇಲ್ಲ, ಒಂದ್ ರೌಂಡ್ ಹೋಗಿ ಒಂದು ಬಂದು ಕೆಲಸ ಮಾಡೋಣ. ಸರಿಲೇ ಬೇಡಣ ಬಿಡ್ರಣ. ಗೌರಿ ಅಣ್ಣ ಅವ್ರನ್ನ ಬಿಟ್ಟು ಬಿಡ್ರಿ ಅಣ್ಣ. ಯಾರನ್ನ ಬಿಡಲ್ಲ, ಮತ್ ಅವ್ರನ್ನ ಎತ್ತರ್ರೆ. ಏ ಮಾಮ ಸ್ವಲ್ಪ ತಡ್ಕರಿ, ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಗೆ ನಿಂದೊಂದು
ಸಾಕು ಎದ್ದವ್ರೆ. ಈ ಕಡೆ ಬಂದ್ರಿ ಏನು ಮಾಡ್ತೀವಿ ಬಿಡಕ್ಕ? ಯಾಕಣ್ಣ ಏನಾಯ್ತು? ಏನು ಮಾಡ್ತೇವ? ನಮ್ಮ ಎಮ್ಮಳದೇನಲ್ಲ ಅವ್ನು ದನ ಕಾಯೋನು. ನಾನು ಏನು ಮಾಡಿದ್ನ? ಇಸ್ಪೇಟ್ನಾಗ 3 ಲಕ್ಷ ಹೋತಾನವ, ಎಣ್ಣೆ ಕುಡಿತಂತಾನ ಅವನು. ಅಯ್ಯೋ ಶಿವನೇ, ಇವಾಗ ಹೆಂಗಣ್ಣ? ಅಕ್ಕನೇ ತಗ ಬಂದಿನವ, ರೊಕ್ಕನ ಇಷ್ಟ ಆತ ಅಂತ ಕೇರಿಂದ ಬರ್ತಾವಣ್ಣ, ನಿನಗೆ ಗೊತ್ತದ್ದೈತಲ್ಲ. ಮಾಡ್ಬೇಡವ, ನೋಡು ಒಂದು ಜೀವ ಉಳಿತೈತಿ. ನಿಮಿಷ ಅಣ್ಣ, ಬರ್ತೀನಿ. ಮಕ್ಕಳಿಗೆ ಅಂತ ತೆಗೆದಿಟ್ಟು 80,000 ಇದೆ ಅಣ್ಣ, ಹುಡುಕಿದ್ದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತಕ್ಕ, ನಿನಗೆ ಪುಣ್ಯ ಬರಲಿ, ಹೋಗಿ ಬರ್ತೀನಿ. ಸರಿ ಆಯ್ತು ನಿಮಿಷ. ತಾತ್ನಾರು ಹೇಳಿದ್ ಬಂದು ಮುಗಿಸ್ಕೊಂಡ್ ಬರ್ರಿ. ಚಾ ಕೊಡ್ರೆ. ಇಷ್ಟೇ ಸರ್ ನಡೆದದ್ದು. ಇದ್ರ ಬಗ್ಗೆ ಜನಕ್ಕೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ದುಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಮನೆ ಮುಚ್ಕೊಂಡು ಬಿದ್ದಿರ್ಬೇಕು, ಇಲ್ಲಾಂದ್ರೆ ನಮಗಾದ ಗತಿ ನಿಮಗೂ ಬರ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಮಾಡಿದ್ದನೋ ಮಾರೆಯ ಹಿರಿಕರ ಮಾತಿನಂತೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಮನುಷ್ಯ ಆಸೆ ಪಡುವುದರಲ್ಲಿ ತಪ್ಪಿಲ್ಲ, ಆದರೆ ದುರಾಸೆ ಪಡಬಾರದು ಅಂತ ನಮಗೆ ಇವರ ಕಥೆಯಿಂದ ತಿಳಿದು ಬರ್ತದೆ. ಕ್ಯಾಮ್ರಾಮ್ಯಾನ್ ಚಿನ್ನುಗೌಡ ಜೊತೆ ಅಂಜು ಜೋಳಗೆರ. ಕ್ಯಾಮ್ರಾಮ್ಯಾನ್ ಓಕೆನಾ? ಓಕೆ ಸರ್. ಓಕೆ. ಆ ನಿಧಿ ಸಿಕ್ತಾ? ನಿಧಿ ಏನು ಮಾಡಿದ್ರಿ? ನಿಧಿ ಯಾ ನಿಧಿ? ಆ ತಾತ ಮಾಡಿದ ನಾಟಕ ಎಲ್ಲ ಸುಳ್ಳಾಯ್ತು ಮರಯ್ಯ. ಸುಳ್ಳ? ಇದ್ಯಾಕೋ ನನಗೆ ಮುಗಿಯದ ಅಧ್ಯಾಯ ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ನಿಗೌಡ, ಈ ಕಿರುಚಿತ್ರದ ನಿರ್ದೇಶಕ. ನಮ್ಮ ಕರೆಗೆ ಹೋಗೊಟ್ಟು 26 ನಿಮಿಷಗಳ ಕಾಲ ತಮ್ಮ ಸಮಯವನ್ನು ವ್ಯಥೆ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲಿಗೆ ತರುವಾಯ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಆಗಬೇಕಾಗಿತ್ತು. ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಅದು ಕೂಡ ಫ್ರೀ ಇದೆ. ಮುಂದಿನ ಎಲ್ಲ ಕಿರುಚಿತ್ರಗಳನ್ನು ನಿಮಗೆ ಬೇಗ ತಲುಪಿಸ್ಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ, ನಾವು ಹಾಕಿದ ತಕ್ಷಣ ನೋಡಲಿಕ್ಕೆ ನಿಮಗೂ ಅನುಕೂಲ ಆಗುತ್ತೆ.
ಭವಿಷ್ಯದಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು, ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಕಿರುಚಿತ್ರಗಳು ನಿಮಗೆ ಇಷ್ಟವಾಗುವಂತೆ ನಿಮ್ಮನ್ನು ಮನರಂಜಿಸಲು ನಾವು ಸತತ ಪ್ರಯತ್ನ ಮಾಡ್ತಾ ಇರ್ತೀವಿ. ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆಗೆ ನಿಮ್ಮೊಂದಿಗೆ ಪಯಣಿಸಲಿಕ್ಕೆ ನಾವು ತುಂಬ ಇಚ್ಛಿಸ್ತೇವೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡೋದರ ಮುಖಾಂತರ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.